ಅಕ್ರಮ ಒತ್ತುವರಿದಾರರಿಗೆ ವಸತಿಯನ್ನ ಸಿದ್ದು ಸರ್ಕಾರ ಕೊಡುತ್ತಾ ಕೇರಳ ಸರ್ಕಾರದ ಒತ್ತಡಕ್ಕೆ ಮಣಿದು ಪುನರ್ವಸತಿಯನ್ನ ಕಲ್ಪಿಸ್ತಾರಾ? ನೋಡಿ, ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಅಂದ್ರೆ ಸುಮಾರು ಕಡೆ ಅಕ್ರಮ ಒತ್ತುವರಿದಾರರಿದ್ದಾರೆ. ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ಬಹಳಷ್ಟು ಜನ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದವರು. ಕೇರಳ ಸರ್ಕಾರದ ಒತ್ತಡಕ್ಕೆ ಏನಾದರೂ ಮಣಿದು ಪುನರ್ವಸತಿ ಕಲ್ಪಿಸ್ತಾರಾ ಅಂತ ಈಗಾಗಲೇ ಅಕ್ರಮ ಒತ್ತುವರಿದಾರರ ಸರ್ವೆಯನ್ನ ಸರ್ಕಾರ ಆರಂಭ ಮಾಡಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಕೂಡ ಸರ್ವೆಯನ್ನು ಆರಂಭ ಮಾಡಿದ್ದಾರೆ. ಅಕ್ರಮ ಒತ್ತುವರಿದಾರರ ಸರ್ವೆಗೆ ಈಗ ಆಲ್ರೆಡಿ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಭೇಟಿ ಕೊಟ್ಟು ಸರ್ವೆ ನಡೆಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಂಚಿಕೆಗೆ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಕ್ರಮ ವಾಸಿಗಳ ಸರ್ವೆ ನಡೆಸಲಿರುವ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಈಗ ಆಲ್ರೆಡಿ ಅಕ್ರಮ ಒತ್ತುವರಿದಾರರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ನೂರಾರು ಶೆಡ್ಗಳನ್ನ ನಿರ್ಮಿಸ್ಕೊಂಡಿದ್ರು. ಈಗ ಆಲ್ರೆಡಿ ಆ ಎಲ್ಲ ಜಾಗಗಳನ್ನ ತೆರವು ಮಾಡಲಾಗ್ತದೆ. GBA ವ್ಯಾಪ್ತಿಗೆ ಸೇರಿದಂಥ ಅಥವಾ GBAಗೆ ಸೇರಿದಂಥ ಸುಮಾರು 5 ಎಕರೆ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ಹಾಕೊಂಡಿದ್ರು. ಅಲ್ಲಲ್ಲೇ 5 ವರ್ಷದಿಂದ ಈಚೆಗೆ ಸರ್ಕಾರಿ ಜಾಗದಲ್ಲಿ ನೂರಾರು ಶೆಡ್ಗಳ ನಿರ್ಮಾಣ ಆಗಿತ್ತು. ಅದು ಎಲ್ಲಿಂದ ಬಂದ್ರು, ಹೆಂಗ್ ಸೇರ್ಕೊಂಡ್ರು, ಏನ್ ಕತೆ, ಸರ್ಕಾರನೇ ಉತ್ತರ ಕೊಡ್ಬೇಕು ಅದಕ್ಕೆ. ಅಕ್ರಮ ಶೆಡ್ಗಳಿದ್ದ ಏರಿಯಾಗೆ ಫಕೀರ್ ಲೇಔಟು, ವಾಸಿಂ ಲೇಔಟ್ ಅಂತ ಅವ್ರವರೇ ಹೆಸರುಗಳನ್ನ ಇಟ್ಕೊಂಡ್ಬಿಟ್ಟಿದ್ರು. ಬಿಹಾರ, ಜಾರ್ಖಂಡ್ನ 50ಕ್ಕೂ ಹೆಚ್ಚು ಕುಟುಂಬಗಳಿಂದ ಶೆಡ್ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇದೇ ಜಾಗದಲ್ಲಿನ ಶೆಡ್ಗಳನ್ನ ಈಗ GBA ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಅದು ಸರ್ಕಾರಕ್ಕೆ ಅಂದ್ರೆ GBAಗೆ ಸೇರಿದಂಥ 5 ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರ ಅಂತ ಈಗ 5 ವರ್ಷದಿಂದ ಈಚೆಗೆ ಅಂದ್ರೆ 2020-21ರಲ್ಲಿ ಇವರೆಲ್ಲರೂ ಬಂದು ಬೆಂಗಳೂರಿನ ಸೇರ್ಕೊಂಡಿದ್ದಾರೆ. ಬಿಹಾರ, ಜಾರ್ಖಂಡ್ ಅಲ್ಲಿ ಇಲ್ಲಿಂದ ಬಂದು ಅವ್ರದೇ ಒಂದು ಪುಟ್ಟು ಪ್ರಪಂಚ ಕಟ್ಕೊಂಡ್ಬಿಟ್ಟಿದ್ರು. ಅಲ್ಲಿ ನೋಡಿ ಎಷ್ಟೋ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಇವಾಗ ಇವರೆಲ್ರಿಗೂ ಪುನರ್ವಸತಿಯನ್ನ ಸರ್ಕಾರ ಕಲ್ಪಿಸುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಅಕ್ರಮ ಶೆಡ್ಗಳ ತೆರವು ಕಾರ್ಯ ಈಗ GBA ಕಡೆಯಿಂದ ನಡೀತಾ ಇದೆ. GBA ಅನಧಿಕೃತ ಮನೆಗಳನ್ನ ತೆರವು ಮಾಡಿರುವ ಹಿನ್ನೆಲೆಯಲ್ಲಿ 200ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿರುವಂತದ್ದು. ಹೀಗಾಗಿ ಅವರ ಬದುಕು ನಿಜಕ್ಕೂ ಕೂಡ ಹೇಳತಿರದಾಗಿದೆ. ಅಷ್ಟರ ಮಟ್ಟಿಗೆ ಅವರು ಕಷ್ಟದ ಜೀವನವನ್ನ ಸಾಗಿಸ್ತಾ ಇರುವಂತದ್ದು. ಸದ್ಯ ನಾನು ಇವಾಗ ಒಂದು ಪ್ರದೇಶದಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಕಳೆದ ಒಂದು 10 ದಿನ ಆಯ್ತು ಇಲ್ಲಿನ ಎಲ್ಲ ಏನು ನಿವಾಸಿಗಳ ಜೀವನ ಬದುಕು ಎಲ್ಲವೂ ಕೂಡ ಬೀದಿಗೆ ಬಂದಿರುವಂತದ್ದು. ಹೀಗಾಗಿ ನೀವು ನೋಡ್ತಾ ಇರಬಹುದು, ಎಲ್ಲರೂ ಕೂಡ ಮನೆಯನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ನಿವಾಸಿಗಳೇ ಏನು ಅಡಿಗೆ ತಯಾರು ಮಾಡಿರುವಂತದ್ದು. ಹಾಗೆ ಅಂದ್ರೆ ಎಲ್ಲರೂ ಕೂಡ ಯಾಕಂತಂದ್ರೆ ಯಾರಿಗೂ ಕೂಡ ಒಂದು ಪ್ರತ್ಯೇಕವಾದಂತಹ ನೆಲೆ ಇಲ್ಲ. ಹೀಗಾಗಿ ಅವರು ಜೋಪಡಿಯನ್ನ ಕಟ್ಕೊಂಡು ಅಲ್ಲಿ ಅಡಿಗೆಯನ್ನ ತಯಾರು ಮಾಡ್ತಾ ಇರುವಂತದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಪುಟ್ಟ ಮಕ್ಕಳು ಕೂಡ ಎಲ್ಲರಿಗೂ ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಸುಮಾರು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೂಡ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮನೆ ಅಂತ ಹೇಳಿದ್ರೆ ಸುಮಾರು 1000ಕ್ಕೂ ಹೆಚ್ಚು ಜನರು ವಾಸಿಸುವಂತಹ ಇಲ್ಲಿ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಸೊ ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಪುಟ್ಟ ಮಕ್ಕಳೆಲ್ಲರೂ ಕೂಡ ತಮ್ಮ ಅಪ್ಪ ಅಮ್ಮಂದಿರಿಗೂ ಕೂಡ ಸಹಾಯ ಮಾಡುವಂತಹ ಸ್ಥಿತಿ ಇವಾಗ ಎದುರಾಗಿರುವಂತದ್ದು. ಯಾರಿಗೂ ಕೂಡ ಏನಾಗ್ತಾ ಇದೆ ಅನ್ನೋದರ ಅರಿವು ಕೂಡ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಕಷ್ಟದ ಜೀವನವನ್ನ ಸಾಗಿಸ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ನಿಜಕ್ಕೂ ಕೂಡ ಈ ರೀತಿಯಲ್ಲಿ ಇವರ ಬದುಕು ದುಸ್ತರ ಆಗತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಇವರೆಲ್ಲ ಎಲ್ಲಿ ಹೋಗ್ಬೇಕು, ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ನಮಗೊಂದು ಶಾಶ್ವತ ನೆಲೆಯನ್ನ ಇಲ್ಲಿ ಕಲ್ಪಿಸ್ಕೊಡಿ. ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ನಾವು ಇಲ್ಲಿ ಜೀವನವನ್ನ ಸಾಗಿಸ್ತಾ ಇದೀವಿ. ಬೇರೆ ಊರುಗಳಿಂದ ಬಂದು ಇಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮನೆಯನ್ನ ಕಟ್ಕೊಂಡು ಜೀವನವನ್ನ ಸಾಕ್ತಾ ಇದ್ವಿ. ಅಲ್ಲಿ ಈ ರೀತಿಯಲ್ಲಿ ಮನೆಯನ್ನ ಹೊಡೆದು ಹಾಕಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಬೀದಿ ಬಿದ್ದಿದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ನನ್ನ ಜೊತೆ ಸಾಕಷ್ಟು ಜನರಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಸುಮಾರು ಎಷ್ಟು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಅಂತ. ಸರ್, ಈ ಸುಮಾರು ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಸರ್? ಮೇಡಮ್, ಇಲ್ಲಿ 120 ಮನೆ ಇದೆ. 120 ಮನೆಯಲ್ಲಿ 80 ಮನೆ ಫಕೀರ್ ಅವ್ರದ್ದಿದೆ, ಮಿಕ್ಕಿದ ಲೋಕಲ್ ಅವ್ರದ್ದು ಇದೆ. ಟೋಟಲ್ 120 ಮನೆ ಇಲ್ಲಿಂದ. ಕೆಳಗಡೆ ಎಷ್ಟಿದೆ ಅದು ಗೊತ್ತಿಲ್ಲ. ಇಲ್ಲಿ ಟೋಟಲ್ ಎಲ್ಲ ಸೇರಿ 200 ಮನೆ. ಸರ್, ಇಲ್ಲಿ ಅಂದ್ರೆ ಇವಾಗ ಎಲ್ಲರಿಗೂ ಸರ್ ಒಟ್ಟಿಗೆ ಅಡಿಗೆ ಮಾಡ್ತಾ ಇರೋದಾ ಹೇಗೆ? ಸರಿ ಮೇಡಮ್, ಎಲ್ಲರಿಗೆ ಒಟ್ಟಿಗೆ ಅಡಿಗೆ ಮಾಡ್ತಾರೆ. ನಿಮ್ಮಂಥವ್ರು ಯಾರ್ಯಾರೋ ಕೊಡಿಸ್ತಾವ್ರೆ ನೋಡಿ. ಇವರು ನೆನ್ನೆ ತಂದು ಕೊಟ್ಟರು 2 ಮೂಟೆ. ಏನೋ ಅವ್ರ ಕೈಯಿಂದ ಎಷ್ಟೆಷ್ಟು ಆಗ್ತೈತೆ ಅವ್ರು ತಂದು ಕೊಡ್ತಾವ್ರೆ. ಅಂದ್ರೆ ಬೇರೆ ಸಹಾಯ ಮಾಡ್ತಾವ್ರೆ. ಇಲ್ಲಿಂದ ಸಿಟಿ ಊರಿಪಾಳ್ಯ, ಇದು ಸುಲ್ತಾನ್ ಪಾಳ್ಯ, RT ನಗರ, ಅಲ್ಲಿಂದ ಎಲ್ಲ ತಂದು ಕೊಡ್ತಾವ್ರೆ ಜನ. ಕಂಬಳಿ ಎಲ್ಲ ತಂದು ಕೊಡ್ತಾವ್ರೆ. ಎಲ್ಲ ಬೆಡ್ಶೀಟು. ಮಕ್ಕಳ ಪರಿಸ್ಥಿತಿ ಹೇಗೆ ಸರ್? ಮಕ್ಕಳಿಗೆ ಅದೇ ಬಂದಿರೋದು ಟಾರ್ಪಲ್ ಅದು ಇದು ಎಲ್ಲರೂ ತಂದು ಕೊಡ್ತಾವ್ರೆ. ಅದ್ರಲ್ಲಿ ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ.
ಅದೇನಾನ ಇವಾಗ ಪರಿಹಾರ ಮಾಡಿಕೊಟ್ರೆ ಸಾಕು. ಇವಾಗ ನೀವು ನೋಟಿಸ್ ಕೊಟ್ಟರು ಅಂತ ಹೇಳಿದ್ರು, 2 ನೋಟಿಸ್ ಕೊಟ್ಟರು ಅಂತ ಅವ್ರಿಗೆ ತಪ್ಪಲಿಲ್ಲ. ನೋಟಿಸು ಸೇರ್ತಾ ಇದ್ರೆ ಅವ್ರೇನೋ ಹುಷಾರಾಗಿ ಏನೋ ಒಂದು ಮಾಡ್ಕೊತಾ ಇದ್ರು. ಇವರೆಲ್ಲ ಹೇಳ್ತಾವ್ರೆ ದೊಡ್ಡ ದೊಡ್ಡ ಅಧಿಕಾರಿ ನೋಟಿಸ್ ಕೊಟ್ರಿ ನೀವು ಹೆಂಗೆ ಇದು ಮಾಡಿದ್ರು, ಅದು ಅವ್ರಿಗೆ ಗೊತ್ತೇ ಇಲ್ಲ. ನೋಟಿಸ್ ಅಂದರೆ ಏನು ಗೊತ್ತು ಅವ್ರಿಗೆ? ಅವ್ರು ಓದಿದ್ರೆ ಗೊತ್ತಿರುತ್ತೆ. ಅವ್ರು ಭಿಕ್ಷೆ ಬೀಳೋರು, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ. ಅವ್ರು ಇರಲಿಲ್ಲ, ಬೆಳಗ್ಗೆ ಜಾವ 6 ಗಂಟೆಗೆ ಸಿಲಿಂಡರ್ ಎತ್ಕೊಳ್ಳಿ ಅಂತ ಹೇಳಿದ್ರಂತೆ. ಅಷ್ಟು ಬೇಗ ಅಷ್ಟೇ ಆಗಿದೆ. ನಿನ್ನೆ ಜಮೀರ್ ಅಹಮದ್ ಸಾಹೇಬರು ಬಂದಿದ್ರು, ಏನು ಹೇಳಿಬಿಟ್ಟು ಹೋದ್ರು ಅವ್ರ ಕಡೆಯಿಂದ. ಇವತ್ತೇನೋ ಇದು ಮಾಡ್ತೀನಿ, ಎಲ್ಲರಿಗೂ 3 ಹೊತ್ತು ಊಟನೂ ಇಲ್ಲ. 3 ಹೊತ್ತು ಅದು ಜಾಸ್ತಿ ಕಷ್ಟ ಬೀಳ್ತಾವ್ರು ಅಂದರೆ ನಮ್ಮ NGO ಅವರು ಭಾಳ ಕಷ್ಟ ಬೀಳ್ತಾರೆ. ನಿಮ್ಮ ಹೆಸರು ಸರ್? ಸೈಯದ್ ಸಲೀಮ್. ಓಕೆ ಸರ್, ನೀವೇನು ಹೇಳ್ತೀರಾ ಸರ್? ಸುಮಾರು 200ಕ್ಕೂ ಹೆಚ್ಚು ಮನೆ ಅಂತ ಹೇಳಿದ್ರೆ ಸಾವಿರಾರು ಜನ ಇದ್ದಾರೆ, ಅದರಲ್ಲಿ ಮುಖ್ಯವಾಗಿ ಪುಟ್ಟ ಮಕ್ಕಳಿದ್ದಾರೆ, ವಯಸ್ಸಾದವರು ಇದ್ದಾರೆ. ಎಷ್ಟು ಕಷ್ಟ ಆಗ್ತಾ ಇದೆ? ಹೌದು, ಕೆಟ್ಟಿದೆ ಮೇಡಮ್. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರೆ, ಬಾತ್ರೂಮ್ ಇಲ್ಲ, ಇಲ್ಲ, ಚಳಿಯಲ್ಲಿ ಪಾಪ ಹೋಗ್ತಾರೆ. ಕೊಡೋರು ಬಚಾರಿ ಕೊಡ್ತಾರೆ, ಊಟ ಕೊಡ್ತಾವ್ರೆ. ಪಾಪ ಅನುಕೂಲ ಇಲ್ಲ, ಜೀವನ ಸಾಗಿಸ್ಬೇಕಾಗಿದೆ. ಅನುಕೂಲ ಇಲ್ಲ. ಇದೆಲ್ಲ ಆದ್ರೂ ಪಾಪ ಪಬ್ಲಿಕ್ಕು ಸ್ವಲ್ಪ ಆಚೆ ಕಡೆ ನೋಡ್ತಾವ್ರೆ, ಕೊಡ್ತಾವ್ರೆ. ಆದ್ರೂ ಪಾಪ ಅವ್ರಿಗೆ ಅನುಕೂಲ ಇಲ್ಲ. ಈ ಚಳಿಗೆ ಪಾಪ ಮಕ್ಕಳು, ಚಿಕ್ಕ ಮಕ್ಕಳು ಇರ್ಲಕ್ಕವ್ರೆ. ಅದರಿಂದ ನಮ್ಮ ಗೌರ್ಮೆಂಟ್ ಸರ್ಕಾರ ಏನೋ ಸ್ವಲ್ಪ ಇದಾಗ್ಬಿಟ್ರೆ ಅವ್ರಿಗೊಂದು ಅನುಕೂಲ ಆಗ್ತದೆ ಸಾಕು. ಓಕೆ, ಸೊ ಇದಿಷ್ಟು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಎಲ್ಲರೂ ಹೇಳ್ತಾ ಇರೋದು ಒಂದೇ, ಪುಟ್ಟ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಜೊತೆಗೆ ಕೆಲವೊಂದಿಷ್ಟು NGOಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿರುವಂತಹ ನಿವಾಸಿಗಳು ಯಾರೆಲ್ಲ ಇದ್ದಾರೆ, ಸಂತ್ರಸ್ತರು ಯಾರಿದ್ದಾರೆ, ಅವರೆಲ್ಲರಿಗೂ ಕೂಡ ಒಟ್ಟಿಗೆ ಅಡಿಗೆಯನ್ನ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಸರ್ಕಾರ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.